ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರ್ವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಮಂಗಳವಾರ ಇರೋದ್ರಿಂದ ಹೊರಗಡೆ ಎಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ನೋಡಿ ಬಾಗಿಲಲ್ಲೆಲ್ಲ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ದೀನಿ. ಹಾಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ, ನೋಡ್ಕೊಂಬರ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಏನಾದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಹೊರಗಡೆ ಎಲ್ಲ ತೊಳೆದು ಮನೆಯೆಲ್ಲ ಕೆಲಸ ಎಲ್ಲ ಮುಗೀತು. ಇವಾಗ ನಿನ್ನೆ ಅಮ್ಮ ಊರಿಂದ ಬಂದಿದ್ರಲ್ವ, ಅವರು ತಿಂಡಿ ಕೂಡ ತಂದಿದ್ರು ನೋಡಿ. ಮಿಕ್ಚರು, ಹಾಗೆ ಇದು ಬಾದಾಮ್ ಬರ್ಫಿ ಅನ್ಕೋತೀನಿ. ಬಾದಾಮ್ ಬರ್ಫಿನೇ ಇದು. ಹಾಗೆ ಒಂದು ಪೌಂಡು ಬ್ರೆಡ್ ಕೂಡ ಇತ್ತು. ನಮ್ಮಮ್ಮ ಯಾಕಮ್ಮ ತರಕ್ಕೆ ಹೋದೆ ನೀನು, ಸುಮ್ಮನೆ ಬರೋಕ್ಕಾಗಲ್ವಾ ನಿನಗೆ ಅಂತ ಅಂದರೆ, ಇರಲಿ ಬಿಡಮ್ಮ ಅಂತ ಅಂದರು. ಅಮ್ಮಂದರು ಅಂದರೆ ಹಾಗೆ ಅಲ್ವಾ, ಯಾವಾಗಲೂ ಊರಿಂದ ಬಂದ್ರೂ ಏನಾದರೂ ತಿಂಡಿ ತಂದು ಕೊಡ್ತಾರೆ ನನಗೆ. ಸೊ ಹಾಗಾಗಿ ಈ ಸಲನೂ ತಂದಿದ್ದಾರೆ. ಈ ಸಲ ನೀನು ಕಡಿಮೆನೇ ತಂದಿರೋದವರು. ಒಂದೊಂದು ಸಲ ಫ್ರೂಟ್ಸು ಅದು ಇದು ಎಲ್ಲ ಎತ್ಕೊಂಬರ್ತಾರೆ. ಅದನ್ನು ಎತ್ತಿಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿರೋದೆಲ್ಲ ಹಾಗೆ ಇಟ್ಟಿದ್ದೆ, ಅದನ್ನು ಜೋಡಿಸಿಟ್ಟಿರಲಿಲ್ಲ. ಹಾಗೆ ಮಧ್ಯಾಹ್ನ ಮಾಡಿರೋವಂಥದ್ದು ಅನ್ನ ರಸಮ್ಮು ಎಲ್ಲ ಇತ್ತು. ಹಾಗೆ ಹೋಗಿ ಹೂ ತೊಗೊಂಬಂದುಬಿಡೋಣ ಪೂಜೆಗೆ ಅಂತ ಬಂದೆ ಮೇನ್ ರೋಡ್ಗೆ. ನೋಡಿ ಇದು ನಮ್ಮ ಗಾಡಿ ನಿಲ್ಲಿಸಿದ್ರು. ನನ್ನ ಗಾಡಿ ಹತ್ರ ಇದ್ದು ನಮ್ಮ ಮನೆಯವ್ರಿಗೆ ಹೂ ತರೋಕ್ಕೆ ಕಳಿಸಿದ್ದೆ. ಹೂ ತೊಗೊಂಡು ಮನೆಗೆ ಬಂದಾಯಿತು. ಹಾಗೆ ಕಳ್ಸೋಕ್ಕೆ ಎಲೆ ಕೂಡ ತಂದೆ. ಹೂವು ಇವತ್ತು ಪರವಾಗಿಲ್ಲ, ರೇಟ್ ಸ್ವಲ್ಪ ಕಡಿಮೆನೇ ಇತ್ತು. ನೋಡಿ ಹೊಸ್ಲು ಪೂಜೆ ಎಲ್ಲ ಮುಗೀತು. ಇವಾಗ ಹೊಸ್ಲು ಪೂಜೆ ಎಲ್ಲ ಮುಗಿಸಿ ನೋಡಿ ಕಲಸ. ಹಾಗೆ ಅಮ್ಮ ಮನೆಗೆ ಬಂದಿದ್ದರು. ಮನೆಗೆ ಬಂದುಬಿಟ್ಟು ಅಡುಗೆ ಮನೇಲಿ ಏನೋ ಇತ್ತು ಅಂತ ತಿಂದುಬಿಟ್ಟು ಬಾಯಲ್ಲಿ ಹಾಕ್ಕೊಂಡು ಹೋದರು. ಹಾಗೆ ಅವ್ರ ಜೊತೆ ಅವ್ರ ಮನೆಗೆ ಹೋದೆ. ನೋಡಿ ಅವ್ರ ಮನೇಲಿ ಹೋದರೆ ಇಲ್ಲೇನೋ ಕಲಿಯಾಗಿತ್ತು ಅಂತ ನಮ್ಮಮ್ಮ ಆ್ಯಸಿಡ್ ಹಾಕ್ಬಿಟ್ಟಿದ್ದಾರೆ. ಆ ಆ್ಯಸಿಡ್ ನೋಡಿ ಎಷ್ಟು ವೈಟಾಗಿದೆ. ಎಷ್ಟು ಪಾಪ ನಮ್ಮಮ್ಮ ಆಯಿಲೆಲ್ಲ ಹಾಕಿ ಉಜ್ಜಿದ್ರು ಹೋಗ್ತಾನೇ ಇಲ್ಲ. ಇರಲಿ ಬಿಡು ಅಂತ ನಾನು ಸುಮ್ಮನಾದೆ. ಅಷ್ಟರಲ್ಲಿ ಅಡುಗೆ ಮನೆಗೆ ಹೋದರು ಅವರು. ಅಡುಗೆ ಮನೇಲಿ ಏನು ಅಡುಗೆ ಮಾಡ್ತೀಯಮ್ಮ ಅಂತ ಕೇಳಿದೆ. ಏನೋ ಒಂದು ಮಾಡ್ಕೊಂಡು ತಿಂತೀನಿ ಬಿಡಮ್ಮ, ಇನ್ನೇನು ಒಬ್ಬಳು ಇದೆಯಲ್ಲ, ಬಾ ನಮ್ಮ ಮನೆಗೆ ಊಟ ಮಾಡ್ಕೊ ಅಂತ ಅಂದರೆ, ಬೇಡ ಅನ್ನ ರಸಮೇ ಮಾಡಿದ್ಯಾ, ನನ್ನ ಅನ್ನ ತಿನ್ನಲ್ಲ ಅಂದ್ಕೊಂಡು ಒಂದೆರಡು ರಾಗಿ ರೊಟ್ಟಿ ಮಾಡ್ಕೊತೀನಿ ಅಂತ ಹೋದರು ನಮ್ಮಮ್ಮ ಅಡುಗೆ ಮನೆಗೆ. ಹೋಗಿ ಎಲ್ಲ ತೆಗೆದು ನೋಡ್ತಾಯಿದ್ರು ಎಲ್ಲ ಚೆನ್ನಾಗಿತ್ತು ಅಂತ. ಹಾಗೆ ಅದ್ರ ಜಾಗದಲ್ಲಿ ಅದನ್ನೇ ಕರೆಕ್ಟಾಗಿ ಇಡ್ತಾಯಿದ್ರು. ನಾನು ಹಾಗೆ ನಮ್ಮ ಮನೆಗೆ ಬಂದೆ. ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಇವಾಗ ಮಧ್ಯಾಹ್ನ ಮಾಡಿರೋದು ಬೇಳೆ ರಸ ಇದೆ, ಹಾಗೆ ಅನ್ನ ಕೂಡ ಇದೆ ಸ್ವಲ್ಪ, ಅದೇ ಸಾಕಾಗುತ್ತೆ. ಅದ್ರ ಜೊತೆ ಏನಾದರೂ ಪಲ್ಯ ಮಾಡಿಬಿಡು ಅಂತ ಹೇಳಿದರು. ಸೊ ಹಾಗಾಗಿ ಕಾಬೂಲ್ ಕಡಲೆಕಾಳು ಇರುತ್ತಲ್ಲೋ ಅದನ್ನು ನೆನೆ ಹಾಕಿದ್ದೆ ಮಧ್ಯಾಹ್ನನೇ, ಅದಿದೆ. ಅದ್ರ ಜೊತೆ ಬೀನ್ಸ್ ಹಾಕ್ಬಿಟ್ಟು ಪಲ್ಯ ಮಾಡಿಬಿಡ್ತೀನಿ. ಸಿಂಪಲ್ಲಾಗೇ ಮಾಡ್ತೀನಿ. ಆ ರೆಸಿಪಿ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಬಂದುಬಿಡೋಣ. ಬಂದೆ ನಾನು. ಇವಾಗ ಅಡುಗೆ ಮನೆಗೆ ಬಂದು ಒಂದು ಸ್ವಲ್ಪ ಬೀನ್ಸು ಹಾಗೆ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಟೈಮಿಗೆ ಅಲ್ವಾ ಮಾಡೋದು, ನಾವಿಬ್ಬರು ನಮ್ಮಮ್ಮ ಒಬ್ಬರು ಅಷ್ಟೇ. ಹಾಗೆ ಕಾಬೂಲ್ ಕಡಲೆಕಾಳು ನೆನೆಸಿ ಸ್ವಲ್ಪ ಮಿಕ್ಕಿತ್ತು ಅಂತ ಹಾಗೆ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ. ಅದೊಂದು ಸ್ವಲ್ಪ ಇತ್ತು. ಅದ್ರ ಜೊತೆ ಬೀನ್ಸ್ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಎಲ್ಲ ತೆಗ್ದಿಟ್ಕೊತಾ ಇದ್ದೆ. ಒಂದೇ ಸಲ ತೆಗ್ದಿಟ್ಕೊಂಡ್ರೆ ಮಾಡೋಕ್ಕೆ ಈಸಿ ಆಗುತ್ತೆ, ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ಹಾಗಾಗಿ ನೋಡಿ ಇವಾಗ ನಾನು ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಈಗ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗಲಿ, ಚೆನ್ನಾಗಿ ಬಿಸಿ ಆದರೆ ಬೇಗ ಎಣ್ಣೆ ಕೂಡ ಬಿಸಿ ಆಗುತ್ತೆ. ನೋಡಿ ಇವಾಗ ಕುಕ್ಕರ್ ಕೂಡ ಬಿಸಿ ಆಗಿದೆ. ಇದಕ್ಕೇ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ 1 ಸ್ಪೂನ್ ಹಾಕ್ಕೊಂಡೆ, ದೊಡ್ಡ ಚಮಚದಷ್ಟು. ಮತ್ತು ಇನ್ನೊಂದು ಸ್ವಲ್ಪ ಯಾಕೋ ಕಡಿಮೆ ಥರ ಅನಿಸ್ತು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ 1/4 ಭಾಗದಷ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಲಿ ಚೆನ್ನಾಗಿ. ನೋಡಿ ಇವಾಗ ಹಾಕ್ಕೋತಾ ಇದ್ದೀನಿ. 1/4 ಸ್ಪೂನಷ್ಟು ಹಾಕ್ಕೊಂಡು, ಅಂದರೆ ದೊಡ್ಡ ಚಮಚನೇ, ಅದು ಮೀಡಿಯಮ್ಮು, ದೊಡ್ಡದಂದರೆ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಮೀಡಿಯಮ್ ಇತ್ತು. ಇವಾಗ ಎಣ್ಣೆ ಕೂಡ ಬಿಸಿ ಆಗಿತ್ತು. ಎಣ್ಣೆ ಬಿಸಿ ಆಗಿದ್ಮೇಲೆ ಮಾಮೂಲಿ ಒಗ್ಗರಣೆಗೆ ಏನೇನು ಹಾಕ್ಕೋತೀವೋ ಅದನ್ನು ಹಾಕ್ಕೊಳ್ಳೋದು ಸಿಂಪಲ್. ನೋಡಿ ಸಾಸಿವೆ ಹಾಕ್ಕೊಂಡೆ,
ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅದಂದ ತಕ್ಷಣ ಇವಾಗ ಇದಕ್ಕೆ ಹಿಂಗೆ ಹಾಕ್ಕೋಬೇಕು. ಹಿಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಳ್ಳುಳ್ಳಿ ಇದ್ದರೆ ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ನಾನು ಹಿಂಗಿತ್ತಲ್ವ, ಸೊ ಹಾಗಾಗಿ ಹಿಂಗೆ ಹಾಕ್ಕೊಂಡೆ. ಒಂದು ಚಿಟಿಕೆಯಷ್ಟು ಎಷ್ಟಾಗುತ್ತೋ ಅಂದರೆ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಹಿಂಗೆ ಹಾಕಿದ ತಕ್ಷಣ ಇವಾಗ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಈರುಳ್ಳಿ ಕೂಡ ಹಾಕ್ಕೊಂಡೆ. ಅದು ಈರುಳ್ಳಿ ಚೆನ್ನಾಗಿ ಬೇಯಲಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ 2 ಟೊಮೊಟೊ ತೋರಿಸಿದ್ನಲ್ವ, ಅದನ್ನು ಹೆಚ್ಚಿಬಿಟ್ಟು 2 ಟೊಮೊಟೊ ಇದೇ ಹಂತದಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆ ಇವೆರಡು ಚೆನ್ನಾಗಿ ಬೇಯಬೇಕಂದ್ರೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪಿರುತ್ತೋ ಉಪ್ಪು ಹಾಕ್ಕೊಳ್ಳಿ. ಗೊತ್ತಾಗುತ್ತಲ್ವ ನಿಮಗೆ ಎಷ್ಟು ಹಾಕ್ಕೋಬೇಕು. ಡೈಲಿ ಅಡುಗೆ ಮಾಡೋರಿಗೆಲ್ಲ ಗೊತ್ತಿರುತ್ತೆ, ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಒಮ್ಮೆನಾದರೂ ಟ್ರೈ ಮಾಡಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಇವಾಗ ಕಾಬೂಲ್ ಕಡಲೆಕಾಳು ಇದೆಯಲ್ವ, ಅದನ್ನು ಹಾಕ್ಕೊಳ್ಳಿ. ಕಾಬೂಲ್ ಕಡಲೆಕಾಳು ಹಾಕ್ಕೊಂಡಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸ್ ತೋರಿಸಿದ್ನಲ್ವ ನಾನು, ಬೀನ್ಸ್ ಕೂಡ ಹಾಕ್ಕೊಳ್ಳಿ. ಇವಾಗಲೇ ಒಟ್ಟಿಗೆ ಒಂದೇ ಸಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಜೊತೆ ಟೊಮೊಟೊ ಜೊತೆ ಎಲ್ಲ ಅದು ಹೊಂದ್ಕೋಬೇಕು. ಒಗ್ಗರಣೆ ಜೊತೆ ಎಲ್ಲ ಬೀನ್ಸು ಹಾಗೆ ಕಾಳು ಎರಡು ಹೊಂದ್ಕೋಬೇಕು ಒಗ್ಗರಣೆ ಜೊತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಇವಾಗ ಇದೇ ಹಂತದಲ್ಲಿ ನಾನು ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ನೀವು ಮಿಕ್ಸಿ ಕೂಡ ಮಾಡ್ಕೋಬೋದು. ನಾನು ತುರಿದಿಟ್ಕೊಂಡೆ, ಮಿಕ್ಸಿಯನ್ನು ಮಾಡೋದು ಅಂತ ಅಂದ್ಕೊಂಡು ಒಂದೇ ಟೈಮ್ಗಲ್ವಾ ಅಂತ ತುರಿದೇ ಇಟ್ಕೊಂಡೆ. ಇದೇ ಹಂತದಲ್ಲಿ ಹಾಕ್ಕೊಂಡೆ. ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ನಾನು 1 ಟೀ ಸ್ಪೂನಷ್ಟು ಹಾಕ್ಕೊಂಡೆ, ಸಾಕು ನಮಗೆ. 1 ಟೀ ಸ್ಪೂನಷ್ಟು ಕರೆಕ್ಟ್ ಖಾರ ಆಗುತ್ತೆ ಅಂದ್ಕೊಂಡು ಅಷ್ಟು ಹಾಕ್ಕೊಂಡೆ. ಹಾಗೆ ಇದೇ ಟೈಮಲ್ಲಿ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡೆ. ಹಾಗೆ ಇನ್ನೊಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡೆ ಇರಲಿ ಅಂತ. ಅದನ್ನು ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಾಂಬಾರು ಪೌಡ್ರು, ಧನಿಯಾ ಪೌಡ್ರು ಎರಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅದು ಬೇಯೋಷ್ಟು ನೀರು ಕೂಡ ಹಾಕ್ಕೊಳ್ಳಿ. ಇವಾಗ ನಾನು ಒಂದು ಗ್ಲಾಸ್ ಟೀ ಕುಡಿಯೋ ಗ್ಲಾಸಷ್ಟು ನೀರು ಹಾಕ್ಕೊಂಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೋಡಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ. ಇನ್ನೇನು ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ಕೊಳ್ಳೇ ಇಲ್ಲ. ಏನೋ ರುಬ್ಬೋ ಅಂಥದ್ದು ಏನೂ ಇರಲ್ಲ. ಸಿಂಪಲ್ಲಾಗಿ ಮಾಡಿದ್ರೆ ಮುಗ್ದೋಯ್ತು. 5 ನಿಮಿಷದಲ್ಲಿ ಮುಗ್ದೋಗುತ್ತೆ ಇದು ಸಿಂಪಲ್ ಪಲ್ಯ. ನೋಡಿ ಇವಾಗ ಲಿಡ್ ಕೂಡ ಕ್ಲೋಸ್ ಮಾಡಿಬಿಟ್ಟು ನಾನೊಂದು 3 ವಿಸಲ್ ಹೊಡೆಸ್ಕೊಂಡೆ. 3 ವಿಸಲ್ ಆಗೋಯ್ತು. ಕುಕ್ಕರ್ ಕೂಡ ತಣ್ಣಗಾಯಿತು. ಇವಾಗ ಇಳಿಸ್ಕೊಂಡೆ. ಇವಾಗ ನೋಡಿ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಂದರೆ ನೀವೇ ನೋಡಬೇಕು. ನೋಡಿ ಎಣ್ಣೆ ಕೂಡ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಾಗಿದೆ. ಇವತ್ತಿನ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನೋಡಿದ ತಕ್ಷಣ ತಿನ್ನಬೇಕಂತ ಅನಿಸ್ತಿದೆಯಾ? ಬನ್ನಿ ಎಲ್ಲರೂ ನಮ್ಮ ಮನೆಗೆ ತಿನ್ಕೊಂಡು ಹೋಗಿರಂತೆ. ನೋಡಿ ಇವತ್ತು ಸಿಂಪಲ್ ರೆಸಿಪಿ ತೋರಿಸಿದ್ದೀನಿ ನಿಮಗೆ. ನೀವು ಕೂಡ ಯಾವಾಗಲಾದರೂ ಟ್ರೈ ಮಾಡಿ. ಕಾಬೂಲ್ ಕಡಲೆಕಾಳು ಇದ್ರಿ ಅಂತಲೇ ಪರವಾಗಿಲ್ಲ, ಮಾಮೂಲಿ ಕಡಲೆಕಾಳು ಸಿಗುತ್ತಲ್ವ, ಅದರಲ್ಲೂ ಕೂಡ ಮಾಡ್ಬೋದು. ಅಂದರೆ ನಾನು ತೋರಿಸೋ ಮೆಥಡಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಅದು ಒಮ್ಮೆನಾದರೂ ನೀವು ಟ್ರೈ ಮಾಡಿ. ಹಾಗೆ ಇವತ್ತಿನ ಲಾಗು ಹಾಗೆ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಅಂತ ಹೇಳ್ತೀನಿ. ಯಾಕಂದರೆ ನೀವು ಒಂದು ಲೈಕ್ ಕೊಡೋದ್ರಿಂದ ನಮಗೆ ಎಷ್ಟೋ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವಾಗ ಹೋಗಿ ಬರ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ